ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈಗೀಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಹಿಂದೂ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡೋದು, ಸೂಟ್ ಕೇಸ್ನಲ್ಲಿ ತುಂಬಿಡೋದು. ಇಷ್ಟು ದಿನ ಅವ್ರದ್ದು ಇವ್ರದ್ದು ಕತೆ ಆಯಿತು. ಈಗ ಕಾಂಗ್ರೆಸ್ ಪಕ್ಷದ ನಾಯಕಿಯನ್ನೇ ಮುಗಿಸಿ ಸೂಟ್ ಕೇಸ್ನಲ್ಲಿ ತುಂಬಿ ಇಟ್ಟಿದ್ದಾರೆ. ಇಲ್ಲಿ ಲವ್ ಜಿಹಾದ್ ಇದೆಯೋ ಇನ್ನೊಂದೋ ಇದೆಯೋ ಗೊತ್ತಿಲ್ಲ. ಆದರೆ ಈ ಹತ್ಯೆ ಹಿಂದೆ ಒಂದು ದೊಡ್ಡ ಸ್ಟೋರಿ ಅಂತೂ ಖಂಡಿತ ಇದೆ. ಯಾಕಂದರೆ ಈಕೆ ಸಾಧಾರಣ ಹೆಣ್ಣು ಮಗಳಲ್ಲ. 10 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಆಕೆ ರಾಹುಲ್ ಗಾಂಧಿಯವರ ಜೊತೆ ಕೈ ಹಿಡಿದು ಓಡಾಡಿದವಳು. ಈ ಯುವತಿಯ ಹೆಸರು ಹಿಮಾನಿ ನರ್ವಾಲ್. ಹರಿಯಾಣದ ರೋಹ್ಟಕ್ ಜಿಲ್ಲೆಯವಳು. ಈಕೆಗೆ ಅದೇನಕ್ಕೂ ಗೊತ್ತಿಲ್ಲ, ಕಾಂಗ್ರೆಸ್ ಅಂದರೆ ಬಹಳ ಪ್ರೀತಿ. ಬಹಳ ಚಿಕ್ಕ ವಯಸ್ಸಿಗೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಳ್ತಾಳೆ. ಪಕ್ಷಕ್ಕಾಗಿ ಹಗಲು ರಾತ್ರಿ ಅನ್ನದೇ ದುಡಿತಾಳೆ. ಈವನ್ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಅವ್ರ ಜೊತೆ ಕಾಣಿಸ್ಕೊಂಡಿದ್ಲು. ಬರೀ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲದೆ ರಾಹುಲ್ ಗಾಂಧಿಯ ಕೈ ಹಿಡಿದು ಓಡಾಡ್ತಾ ಇದ್ಲು. ಕಾಂಗ್ರೆಸ್ ಈಕೆಯನ್ನ ರೋಹ್ಟಕ್ ಜಿಲ್ಲೆಯ ಜಿಲ್ಲಾಧ್ಯಕ್ಷೆಯನ್ನಾಗಿ ಮಾಡಿತ್ತು. ಯಾವಾಗಲೂ ಪಕ್ಷ ಕೆಲಸ ಅಂತಲೇ ಬ್ಯುಸಿ ಆಗಿಬಿಟ್ಟಿದ್ಲು. ಇಂಥ ಹುಡುಗಿ ಮಾರ್ಚ್ 1ನೇ ತಾರೀಕು ಸೂಟ್ ಕೇಸ್ನಲ್ಲಿ ಹೆಣವಾಗಿ ಸಿಗ್ತಾಳೆ. ಹರಿಯಾಣದ ರೋಹ್ಟಕ್ ಜಿಲ್ಲೆಯ ಸಂಪ್ಲಾ ಪೊಲೀಸ್ ಠಾಣಾ ಪ್ರದೇಶದಲ್ಲಿ ಶವವಾಗಿ ಪತ್ತೆ ಆಗ್ಬಿಟ್ಟಿದ್ಲು. ಹೆಂಗಾಗಿರ್ಬೇಡ, ಸಾಕಿ ಬೆಳೆಸಿ ಭುಜದೆತ್ತರಕ್ಕೆ ಬೆಳೆದ ಮಗಳು ಸೂಟ್ ಕೇಸ್ನಲ್ಲಿ ಇಂಥ ಸ್ಥಿತಿಯಲ್ಲಿ ಸಿಕ್ಕಾಗ ಹಿಮಾನಿಯನ್ನ ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡೋ ಉದ್ದೇಶ ಆದರೂ ಯಾರಿಗಿತ್ತು? ಅದೇ ಪ್ರಶ್ನೆಯನ್ನ ಆಕೆ ತಾಯಿ ಬಳಿ ಕೇಳಿದಾಗ ಅವರ ಬಾಯಲ್ಲಿ ಬಂದಿದ್ದು ಶಾಕಿಂಗ್ ಹೇಳಿಕೆ. ಅವ್ರ ಪ್ರಕಾರ ಈ ಕೊಲೆ ಮಾಡಿದ್ದು ಕಾಂಗ್ರೆಸ್ನವರೇ, ಅಂದರೆ ಕಾಂಗ್ರೆಸ್ ನಾಯಕಿಯನ್ನ ಅವರ ಪಕ್ಷದವರೇ ಮುಗಿಸಿದ್ದಾರೆ. ಹಿಮಾನಿ ರೋಹ್ಟಕ್ನಿಂದ ದೆಹಲಿಗೆ ಹೋದ್ಮೇಲೆ ಆಕೆ ಮನೆಯವರಿಗೆ ಕೊನೆಯದಾಗಿ ಕಾಲ್ ಮಾಡಿದ್ದು ಫೆಬ್ರವರಿ 27ನೇ ತಾರೀಕಿನ ರಾತ್ರಿ. ಅದೇ ಲಾಸ್ಟ್ ಆಕೆ ಜೊತೆ ಅವರ ಮನೆಯವರು ಮಾತಾಡಿತ್ತು. ಅದರ ನೆಕ್ಸ್ಟ್ ಡೇ ಫೆಬ್ರವರಿ 28ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಸೊ ನನಗೆ ಫೋನ್ ಕಾಲ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಬ್ಯುಸಿ ಆಗಿರ್ತೀನಿ ಅಂತ ಮನೆಯವರಿಗೆ ಹಿಮಾನಿ ಹೇಳಿದ್ಲಂತೆ. ಆದರೆ ಮನೆಯವರಿಗೆ ನಂತರ ಯಾವ ಫೋನ್ ಕಾಲ್ ಕೂಡ ಬಂದಿಲ್ಲ. ಇವರೇ ಕಾಲ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ. ಟೈಮ್ ಲೈನ್ ನೋಡಿ 27ನೇ ತಾರೀಕು ಆಕೆ ಲಾಸ್ಟ್ ಕಾಲ್ ಮಾಡಿದ್ದು. 28ನೇ ತಾರೀಕು ಯಾವ ಕಾಲ್ ಕೂಡ ಮಾಡಲಿಲ್ಲ. ನಾನು ಬ್ಯುಸಿಯಾಗಿರ್ತೀನಿ ಅಂತ ಮನೆಯವರಿಗೆ ಹೇಳಿದಾಳೆ. ಅದಾದ ಮರುದಿನ ರೋಹ್ಟಕ್ನಲ್ಲಿ ಸೂಟ್ ಕೇಸ್ನಲ್ಲಿ ಸಿಕ್ಕಿದಾಳೆ. ಅಂದರೆ 28ನೇ ತಾರೀಕಿಗೆ ಈ ಕೃತ್ಯ ನಡೆದಿರೋದು ಸಾಧ್ಯತೆ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಸತ್ತವಳು ಕಾಂಗ್ರೆಸ್ ಕಾರ್ಯಕರ್ತೆ, 10 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾಳೆ. ಆದರೆ ಆಕೆ ಸಾವಿಗೀಡಾದರೂ ಕೂಡ ಶವವನ್ನು ನೋಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಬರಲೇ ಇಲ್ಲ. ಅಟ್ಲೀಸ್ಟ್ ಹಿಮಾನಿ ತಂದೆ ತಾಯಿಗೂ ಯಾರೂ ಕಾಲ್ ಮಾಡಿಲ್ಲಂತೆ. ಇನ್ನೂ ಇಂಟ್ರೆಸ್ಟಿಂಗ್ ಏನಂದ್ರೆ, ಹಿಮಾನಿ ಕೊಲೆಯಾದ ನಂತರ ಅಲ್ಲಿನ ಸಂಸದ ಭೂಪಿಂದರ್ ಹೂಡಾ ಅವರ ಪತ್ನಿ ಆಶಾ ಹೂಡಾ ಅವರಿಗೆ ಇವರು ಕಾಲ್ ಮಾಡಿದಾರಂತೆ. ಆದರೆ ಆಶಾ ಹೂಡಾ ಇವರ ಫೋನ್ ಕಾಲ್ ಕೂಡ ಪಿಕ್ ಮಾಡಿಲ್ಲ. ಇದೆಲ್ಲ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ 10 ವರ್ಷಗಳ ಕಾಲ ದುಡಿದ ಹೆಣ್ಣು ಮಗಳು ಕಾಂಗ್ರೆಸ್ಗೆ ಬೇಡ ಆಗಿದ್ದು ಹೇಗೆ? ಹಾಗಾದ್ರೆ ಹಿಮಾನಿ ತಂದೆ ತಾಯಿಯವರ ಮಾತುಗಳನ್ನು ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಅವರ ಪ್ರಕಾರ ಹಿಮಾನಿ ಸಾವಿಗೆ ಕಾಂಗ್ರೆಸ್ ಪಕ್ಷದವರೇ ಕಾರಣ ಅಂತೆ. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿಗೆ ರಾಜಕೀಯದಲ್ಲಿ ಬೆಳೀತಾ ಇದ್ದಂಥ ಹಿಮಾನಿಯನ್ನ ಕಂಡು ಪಕ್ಷದ ಒಳಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತಂತೆ. ಎಲ್ಲರಿಗೂ ಹಿಮಾನಿಯನ್ನ ಕಂಡ್ರೆ ಆಗಿ ಬರ್ತಾ ಇರಲಿಲ್ಲ ಅಂತೆ. ಅದರಲ್ಲೂ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡುವಾಗ ಕೈ ಹಿಡ್ಕೊಂಡಿದ್ರು, ತಬ್ಬಿಕೊಂಡಿದ್ರು. ಇದನ್ನೆಲ್ಲ ನೋಡಿ ಅವರದೇ ಪಕ್ಷದವರು ಆಶ್ಚರ್ಯಪಟ್ಟಿದ್ರು. ಅದೇ ಕಾರಣಕ್ಕೆ ಅವಳ ಕೊಲೆಯಾಯಿತು ಅನ್ನೋದು ಅವರ ಆರೋಪ. ಆಗಿದ್ದಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಇಲ್ಲಿ ಮೋದಿ ಹೆಸರನ್ನ ತಳುಕು ಹಾಕೋ ಪ್ರಯತ್ನ ನಡೀತಾ ಇದೆ. ಇದೇನಾ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಮೊದಲು ಆಕೆಯ ಸಾವಿಗೆ ಕಾರಣ ಏನು ಗೊತ್ತಾಗ್ಲಿ, ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಆಗ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ನಡುವೆ ಇರುವಂತಹ ವ್ಯತ್ಯಾಸ ಇಷ್ಟೇ. ಬಿಜೆಪಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ದೊಡ್ಡ ನಾಯಕನಾಗಬಹುದು. ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಬೆಳೆದ್ರೂ ಕೂಡ ಸಹಿಸ್ಕೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳೇ, ಸೂಟ್ ಕೇಸ್ ಬಗ್ಗೆ ಎಚ್ಚರ ಇರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.